ಅಂಜಲಿ ಅಂಜಲಿ ಅಂಜಲಿ. ಅಯ್ಯೋ, ಮಂತ್ರವಾದಿ ಅತ್ತೆ ನನ್ನ ಮನೆ ಬಿಟ್ಟು ಓಡಿಸ್ಬಿಟ್ರೆ ನಾನು ಏನಪ್ಪ ಮಾಡಲಿ? ಗಣೇಶ ಗಣೇಶ ಪ್ಲೀಸ್ ನನ್ನ ಕಾಪಾಡಪ್ಪ. ಆ ಮುದುಕಿ ಆಸ್ತಿಗೆ ವಾರಸ್ದಾರರಾಗ್ತೀರಾ ಇಲ್ಲ ತಿಥಿ ಒಡೆ ತಿಂತೀರಾ? ಡಿಸೈಡ್ ಮಾಡಿ. ಇವ್ರು ಏನು ಮಾತಾಡ್ತಿದ್ದಾರೆ ನನಗೆ ಅರ್ಥನೇ ಆಗ್ತಿಲ್ವಲ್ಲ. ಇಲ್ಲಿರೋನು ಓಡಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ರೆ ಈ ಮಂತ್ರವಾದತೆ ಇನ್ನು ಬೇರೆ ಯಾರೋ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರಲ್ಲಪ್ಪ. ಇನ್ನು ಯಾರಿರ್ಬೋದು? ಬಂದ್ರು. ಈ ಮನೇಲಿ ಒಬ್ರು ಅಜ್ಜಿ ಇರ್ತಾರೆ. ಲಡ್ಡು ಅಜ್ಜಿ ತರ ನನ್ನ ಮಾತಾಡ್ಸ್ತಾರೋ ಇಲ್ವೋ? ಯಶೋಧ, ಮನೆ ತುಂಬಾ ದೊಡ್ಡದು ಅಲ್ವಾ? ತುಂಬಾ ದೊಡ್ಡದು. ನಂದೇ ಮನೆ. ಹೌದು ಅಜ್ಜಿ, ಅರಮನೆ ಇದ್ದಾಗಿದೆ. ನೋಡ್ತಾ ಇದ್ರೆ ಇಲ್ಲಿ ವಾತಾವರಣ ನನ್ನ ಮನಸ್ಸಿಗೂ ಹಿತ ಅನ್ನಿಸ್ತಾ ಇದೆ. ನೋಡಮ್ಮ, ಆಗಲೇ ನಿನ್ನ ಸೊಸೆ ಆ ಮುದುಕಿ ಕಿವಿಲಿ ಏನೇನೋ ಊದ್ತಿದ್ದಾಳೆ. ನೀನೇ ಹೋಗಿ ಅದೇನಂತ ವಿಚಾರಿಸಿ. ಏನತ್ತಿಗೆ ಮನೆಗೆ ಬಂದ ತಕ್ಷಣ ಪಿತೂರಿನ? ಆ ಮುದುಕಿ ತಲೆಗೆ ಏನೇನೋ ತುಂಬಿಸ್ತಿದ್ರಿ. ನಲ್ಲಿ ನಮ್ಮನ್ನು ಕೆಟ್ಟವ್ರನ್ನಾಗಿ ಮಾಡೋದ್ರಲ್ಲೇ ಇರ್ತೀರ. ಇಲ್ಲ ರಾಗಿಣಿ, ನಾನೇನು ಹೇಳಲಿಲ್ಲ. ಮನೆ ದೊಡ್ಡದಾಗಿದೆ ಅಂತ ಹೇಳ್ದೆ ಅಷ್ಟೇ. ಯಾಕೆ ಎಲ್ಲ ಇಲ್ಲೇ ನಿಂತ್ಕೊಂಡ್ಬಿಟ್ರಿ? ನಿಮ್ಮ ಮರಿ ಸೊಸೆಗೆ ಆರತಿ ಮಾಡ್ತೀನಿ ಇರಿ ಅಂದೆ. ಏನು? ಏನಂದೆ? ನಿಮ್ಮ ಮರಿ ಸೊಸೆ ಹೊಸದಾಗಿ ಮನೆಗೆ ಕಾಲಿಡ್ತಿದ್ದಾಳಲ್ಲ, ಆರತಿ ಮಾಡ್ತೀನಿ ಅಂದೆ. ಈಗ ನಾನು ಏನಂದೆ ಅಂತ ಹೇಳ್ತಾ ಇದ್ದೀಯಾ? ಮನೆಗೆ ಕಾಲಿಟ್ಟ ತಕ್ಷಣ ಗಂಗಾ ವಾಹಿನಿ ಶುರು ಆಗೋಯ್ತು. ಈ ಮಾತಿಗೆ ಅಳ್ತಾ ಹೆದರ್ಸೋರ್ನ ಕಂಡ್ರೆ ನನಗಾಗಲ್ಲ. ಈ ನಾಟಕ ಎಲ್ಲ ಬಿಟ್ಟು ಮಿಕ್ಕಿದ ಲಗೇಜ್ ಎಲ್ಲ ಹೋಗಿ ತಗೊಂಬಾ. ನಾನು ತರ್ತೀನಿ ಬಿಡು ರಾಗಿಣಿ. ಯಾಕಪ್ಪ, ನಿನ್ನ ಹೆಂಡತಿ ಸೌದೋಗ್ತಾಳೆ ಅಂತನಾ? ಇವಳು ಕೆಲಸನೇ ಮಾಡಬಾರ್ದಾ? ಅಮ್ಮ ಬನ್ನಿ. ಮಂತ್ರವಾದಿ ಅತ್ತೆ ತುಂಬಾ ಕೆಟ್ಟೋರು. ಇವ್ರು ಯಾಕೆ ಹಿಂಗ್ ಬೈತಾ ಇದಾರೆ? ಇವ್ರು ಅಮ್ಮನ್ ತರನೇ ನೋಡಕ್ ಒಳ್ಳೆಯವ್ರ ತರ ಇದ್ದಾರೆ. ಆದ್ರೆ ಒಬ್ಬೇ ಎಲ್ಲ ಕೆಲಸನೂ ಮಾಡ್ಬೇಕು. ಭೂತ ನೋಡು, ನಾನು ಈ ಮನೆಗೆ ಬಂದಿದ್ದೀನಿ. ಎಲ್ಲಿದ್ಯಾ ನೀನು? ತೂಫಾನ್ ಸೈಕ್ಲೋನ್ ಎಲ್ಲ ಎಪ್ಸು, ನೋಡೇ ಬಿಡೋಣ ಯಾರು ಗೆಲ್ತಾರೆ ಅಂತ. ಯಾಕೆ 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 ಉಸಿರು ನಿಂತೋಯ್ತಾ? ನಾನು ಹೇಳ್ದೆ ಈ ಮನೇಲಿ ಒಂದು ಸೀಲಿಂಗ್ ಫ್ಯಾನ್ ಕೂಡ ಆಡಲ್ಲ. ಚೆನ್ನಾಗಿ ನೆನ್ಪಿಟ್ಕೋ, ಇನ್ಮೇಲೆ ಈ ಮನೆಯಲ್ಲಿ ನಿನ್ನ ಆಟ
ಏನು ನಡೆಯಲ್ಲ. ಭೂತ ಅಂತೆ ಭೂತ. ಇದನ್ನೆತ್ತಕ್ಕೆ ಯಾಕಿಬ್ರು ಅದಕ್ಕೆ ಹೇಗೋ ಮ್ಯಾನೇಜ್ ಮಾಡ್ತಾರೆ. ಬಾ ಹೊರಗಡೆ ಹೆವಿ ಲಗೇಜ್ ಇದೆ, ಇಬ್ರು ಹೋಗಿ ತಗೊಂಬರೋಣ. ಎಷ್ಟೊಂದು ಶಕ್ತಿ ಕೊಟ್ಟಿದ್ದಾನೆ. ನಾನು ಕಾರ್ ತಳ್ಳಿದ್ದೀನಿ, ಸೋಫಾ ತಳ್ಳಿದ್ದೀನಿ, ಬೇಕಾದ್ರೆ ಪೆಟ್ಕನ ಎತ್ತೋರ್ಸ್ಲಾ? ಹೌದಕ್ಕ, ಈ ಮನೇಲಿ ಭೂತ ಚೇಷ್ಟೆ ಇದೆ. ಒಬ್ಬ ಮಾಂತ್ರಿಕನ್ನ ಕರೆಸಿ ಈ ಮನೆಯಲ್ಲಿರೋ ಭೂತನೆಲ್ಲ ಓಡಿಸ್ಬಿಡ್ತೀನಿ. ನಾನು ಪೆಟ್ಕನ ಎತ್ತಿದ್ರೆ ನನ್ನ ಭೂತ ಅನ್ಕೊಂಡು ಮಂತ್ರವಾದಿನ ಕಸಿ ಮರೆ ಬಿಟ್ಟು ಓಡಿಸ್ಬಿಡ್ತಾರೆ. ಏನಪ್ಪ ಮಾಡೋದು? ಈ ಅಮ್ಮಂಗೆ ಪೆಟ್ಕೆ ಎತ್ತಕ್ ಬೇರೆ ಆಗ್ತಿಲ್ಲ, ನಾನು ಸಹಾಯ ಮಾಡಕ್ ಆಗ್ತಿಲ್ವಲ್ಲ. ಪಾಪ ಅಮ್ಮ ಸುಸ್ತಾಗಿ ಕೂತಿದ್ದಾರೆ. ಇವ್ರ ಕಷ್ಟ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ. ಹೇಗಾದ್ರೂ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕಲ್ಲ. ಏನ್ ಮಾಡ್ಲಿ? ನನ್ ಪೆಟ್ಕೆ ಎತ್ತಿದ್ರೆ ತನ್ನ ಭೂತ ಅನ್ಕೊಳೋದು. ನನ್ ಪೆಟ್ಕೆ ಎತ್ತಲ್ಲ, ಹಾಗೆ ಹೆಲ್ಪ್ ಮಾಡ್ತೀನಿ. ಏನಿದು ಪೆಟ್ಟಿಗೆನ ತಳ್ತಾ ಇದೆಯಾ? ಅಜ್ಜಿ ಕಾಳದ್ದು ಹಾಳಾಗತ್ತೆ ಅನ್ನೋ ಸೆನ್ಸ್ ಬೇಡವಾ? ಇಲ್ಲ, ನಾನು ತಳ್ಳಿಲ್ಲ. ಅಯ್ಯೋ, ಇವರಲ್ಲ ನೂಕೆದ್ದು, ನಾನ್ ನೂಕೆದ್ದು. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ, ಸುಳ್ಳು ಬೇರೆ ಹೇಳ್ತಾ ಇದೆಯಾ? ನೀನು ಈ ಮನೆಗೆ ದೊಡ್ಡ ಸೊಸೆ, ಎಲ್ರಿಗೂ ರೋಲ್ ಮಾಡೆಲ್ ಆಗ್ಬೇಕಾಗಿರೋಳು. ನೀನೇ ಹೀಗೆ ದಿಕ್ಕು ತಪ್ಪಿಸಿದ್ರೆ ಹಾಗೆ? ಇವರೆಲ್ಲ ಪೆಟ್ಕೆ ನೂಕಿತ್ತು, ನಾನು ಅಂತ ಹೇಳ್ತಾ ಇದೀನಲ್ಲ. ಸುಮ್ಮನೆ ಯಾಕೆ ಇವ್ರಿಗೆ ಬೈತಾ ಇದ್ದೀರಾ? ನೋಡು, ಇದು ತುಂಬಾ ದೊಡ್ಡ ಮನೆ. ಈ ಮನೆಯಲ್ಲಿ ಅಮ್ಮ ಒಬ್ಬರೇ ಕೆಲಸ ಮಾಡ್ಕೊಂಡಿರಕ್ಕಾಗಲ್ಲ. ನೀನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ದರ್ಬಾರ್ ನಡೆಸ್ಬೋದು ಅಂತ ಅನ್ಕೊಂಡಿದ್ರೆ ಅದೆಲ್ಲ ನನ್ನ ಹತ್ರ ನಡೆಯಲ್ಲ. ಎಲ್ಲದಕ್ಕೂ ಅಣ್ಣನ್ ಮುಂದಿಟ್ಕೊಂಡು ಕೆಲಸದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ಬೇಡ. ಅರ್ಥ ಆಯ್ತಾ?
ನಾನು ಪೆಟ್ಟಿಗೆನ ನೋಡ್ಲಿಲ್ಲ, ಅದಾಗೆ ಮುಂದಕ್ಕೆ ಹೋಯ್ತು. ಅದು ಹೇಗೆ ಹೋಗೋದು ಸಾಧ್ಯ? ಸಾರಿ, ನಾನು ನಿಮ್ಗೆ ಹಂಗೆ ಬಯಸ್ಬೇಕು ಅಂತ ಮಾಡಿಲ್ಲ. ನಾನು ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತ ಮಾಡ್ದೆ ಅಷ್ಟೇ. ಅಜ್ಜಿ, ಯಶೋದ, ಎಲ್ಲಿ ಹೋಗಿದ್ದಮ್ಮ ಈ ಮುದುಕಿನ ಬಿಟ್ಟು? ಎಲ್ಲ ವಸ್ತುಗಳು ಜೋಡಿಸ್ಬೇಕಿತ್ತಲ್ಲ ಅಜ್ಜಿ, ಅದಕ್ಕೆ ಹೋಗಿದ್ದೆ. ಮನೆ ಹೇಗಿದೆ ಅಜ್ಜಿ? ಏನಂದೆ? ಮನೆ ಹೇಗಿದೆ ಅಂದೆ. ಮನೆ ಹೇಗಿದೆ ಅಂತ ಕೇಳಿದ್ಯಾ? ಅಯ್ಯೋ, ನನಗೇನಮ್ಮ ಗೊತ್ತಾಗುತ್ತೆ. ನಂಗೆ ಎಲ್ಲಿದ್ರು ಒಂದೇನೆ. ನಿನಗಿಷ್ಟ ಆಯ್ತಾ? ಮನೆ ದೊಡ್ಡದಾಗಿದೆ, ಹ್ಞೂ. ಎಲ್ಲ ಅನುಕೂಲನೂ ಇದೆ. ಹಾಂ, ಇಷ್ಟ ಆಯ್ತು ಅಜ್ಜಿ. ನಿಂಗಿಷ್ಟ ಆದರೆ ಸಾಕು. ಅಜ್ಜಿ, ಮಾತ್ರೆ. ಅಜ್ಜಿ, ನೀವು ರೆಸ್ಟ್ ತಗೊಳ್ಳಿ. ನಾನು ಹೋಗಿ ಊಟದ ವ್ಯವಸ್ಥೆ ಮಾಡ್ಬಿಟ್ಟು ಕರಿತೀನಿ. ಹಾ, ಹೋ. ಕೂತ್ಕೊಳ್ಳಿ. ಇವರು ತುಂಬಾ ಒಳ್ಳೆಯವರು. ಅಜ್ಜಿನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಅಜ್ಜಿಗೂ ಇವ್ರ ಕಂಡ್ರೆ ಇಷ್ಟ ಅನ್ಸತ್ತೆ. ಇಷ್ಟು ಒಳ್ಳೆಯವ್ರಿಗೆ ಆ ಮಂತ್ರವಾದಿ ಅಂತ ತೊಂದರೆ ಕೊಡ್ತಾರಲ್ಲ. ಬನ್ನಿ ಬನ್ನಿ, ನಿಮಗೆ ಕಾಯ್ತಿದ್ದೆ. ಮಂತ್ರವಾದಿ ಅತ್ತೆ ಯಾರ ಜೊತೆನೂ ಮಾತಾಡ್ತಿದ್ದಾರೆ. ಯಾರು ಬಂದ್ರು ಅಂತ ನೋಡ್ತೀನಿ. ಬನ್ನಿ ಚಿಕ್ಕಮ್ಮ, ಹುಷಾರು, ನೋಡ್ಕೊಂಬನ್ನಿ. ಹೇಗಿದೆ ಮನೆ? ಪರವಾಗಿಲ್ಲ. ಯಾರೋ ಬಂದ್ರಲ್ಲಪ್ಪ. ಚಿಕ್ಕಮ್ಮ, ನಿಮ್ಮ ರೂಮ್ ಮೇಲ್ಗಡೆ ರೆಡಿ ಇದೆ, ಹೋಗಿ ಸೆಟ್ಲಾಗಿ. ಏನು ಯೋಚನೆ ಮಾಡ್ತಾ ನಿಂತಿದ್ದೀರಾ? ಮೇಲ್ಗಡೆ ರೂಮ್ ರೆಡಿ ಇದೆ ಅಂದೆ. ಇಲ್ಲೆಲ್ಲ ನಾನು ಹೇಳ್ದಾಗೆ ನಡೆಯೋದು. ಏಯ್, ನಿನ್ನ ತಾಳಕ್ಕೆ ಕುಣಿಯೋಕ್ಕೆ ನಾನು ನಿನ್ನ ಅಮ್ಮನೂ ಅಲ್ಲ, ನಿನ್ನ ಅತ್ತಿಗೆನೂ ಅಲ್ಲ. ನನ್ನ ಹತ್ರ ನಿನ್ನ ಆಟ ನಡೆಯಲ್ಲ. ಇನ್ನು ಮನೆಗೆ ಬಂದಿಲ್ಲ, ಮನೆ ಕೂಡ ನೋಡಿಲ್ಲ, ಅಷ್ಟು ಬೇಗ ಯಾವುದೋ ರೂಮಲ್ಲಿ ಕೂಡಾಕಕ್ಕೆ ನೋಡ್ತಾ ಇದೆಯಲ್ಲ. ಏನು ಅಮ್ಮ ಮಗಳಿಬ್ರು ಕಾರ್ಬಾರ್ ನಡೆಸ್ತಾ ಇದ್ದೀರಾ ಇಲ್ಲಿ? ಓ, ಈ ಆಂಟಿನೂ ತುಂಬಾ ಜೋರೇ ಅನ್ಸತ್ತೆ. ಏನು ಹಾಗೆ ನಿಂತಿದ್ಯಾ? ನನ್ನ ಮಾತಿಗೆ ಉತ್ತರ ಕೊಡು. ಹೌದು, ಅತ್ತೆ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅವ್ರನ್ನ? ಏಯ್, ಏನು ಹಾಗೆ ಹೋಗ್ತಾ ಇದೆಯಾ? ನನ್ನ ಮಾತಿಗೆ ಉತ್ತರ ಕೊಡೆ. ಏಯ್, ಅತ್ತೆ ಇಲ್ಲೇ ನೋಡ್ರಿ, ಅವಳನ್ನ ಹೇಗೆ ಹೋಗ್ತಾ ಇದ್ದಾಳೆ. ಬರ್ತಿದ್ದಾಗೆ ಶುರು ಮಾಡ್ಕೊಂಡ್ಯಾ ನೀನು? ಏನಾಯ್ತು? ಯಾಕೆ ಹಿಂಗೆ ಕಿರ್ಚಾಡ್ತಿದ್ಯಾ? ಓ, ಇವರು ಅಜ್ಜಿನ ಕೇಳ್ತಿದಾರಾ? ಅಜ್ಜಿ ರೂಮು ಅಲ್ಲಿದೆ. ನಾನು ಹೇಳಿದ ಇವ್ರು ಕೇಳಿಸ್ತಾನೆ ಇಲ್ವಲ್ಲ. ನಿನ್ನ ಮಗಳು ನಮ್ಮನ್ನ ಮೇಲ್ಗಡೆ ರೂಮಲ್ಲಿ ಇರೋಕೆ ಹೇಳ್ತಾ ಇದ್ದಾಳೆ. ನಾವ್ಯಾಕೆ ಮೇಲ್ಗಡೆ ರೂಮಲ್ಲಿ ಇರಬೇಕು? ನಾನಿರಲ್ಲ. ನೀವು ಪರವಾಗಿಲ್ಲ, ನಮ್ಮನ್ನ ಹಿಂದೆ ಬಿಟ್ಬಿಟ್ಟು ನೀವು ಮುಂದೆ ಬಂದು ಈ ಮನೇಲಿ ನಿಮ್ಗೆ ಬೇಕಾದ ಕಡೆ ಇರೋ ಥರ ಪಿತೂರಿ ಮಾಡಿದ್ದೀರಾ? ಏನ್ ಮಾತು ಅಂತಾಡ್ತೀಯ? ಅಯ್ಯಯ್ಯಯ್ಯಯ್ಯ, ಎಲ್ಲರೂ ಒಟ್ಟಿಗೆ ತಾನೇ ಇದೀವಿ. ಮೇಲಿದ್ರೆ
ಇದ್ರೇನು ಕೆಳಗಡೆ ಇದ್ರೇನು? ನನಗೆ ಮೆಟ್ಲು ಹತ್ತಕ್ಕಾಗಲ್ಲ. ಅತ್ತೆ ಕಾಯಿಲೆ ಈಗಲೇ ಬಂದಿದೆ ನನಗೆ. ನಂಗೆ ಮಂಡಿ ನೋವು, ನಾನು ಹತ್ತಲ್ಲ. ಮಂಡಿ ನೋವು ಈಗ? ಹಳೆ ಮನೆಯಲ್ಲಿ ಅತ್ತೆ ಮೇಲ್ತಾನೆ ಇದ್ರು, 100 ಸರಿ ಹತ್ತಿ ಹಿಡಿತಿದ್ದೆ, ಅವಾಗ ಮಂಡಿ ನೋವ್ತಿರ್ಲಿಲ್ವೇನೋ? ಏಯ್, ಹಳೆ ಪುರಾಣ ಎಲ್ಲ ಬೇಕಾಗಿಲ್ಲ. ಅತ್ತೆ ಎಲ್ಲಿ ಅಷ್ಟೇ ಹೇಳು. ಅತ್ತೆ ನಮ್ಮ ಜೊತೆನಲ್ಲಿ ಕೆಳಗಡೆನೇ ಇರ್ತಾರೆ. ಹೇಗೂ ನೀನು ಮಂಡಿ ನೋವು ಅಂದ್ಯಲೆ, ಹೋಗಿ ಒಂದು ರೂಮ್ನಲ್ಲಿ ಸೆಟ್ಲಾಗೋ, ನಾವು ಅತ್ತೆ ನೋಡ್ಕೊತೀವಿ. ಏನು ಅತ್ತೆ ಮೇಲೆ ಪ್ರೀತಿ ಭಕ್ತಿ ಉಕ್ಕಿ ಹರಿತಾ ಇದೆ ಇವಳಿಗೆ. ನಾನೇನು ಫೂಲ್ ಅನ್ಕೊಂಡಿದ್ಯಾ ನೀನು? ಅತ್ತೆನ ನಿಮ್ಮ ಹತ್ರ ಇಟ್ಕೊಂಡು ಆಸ್ತಿನೆಲ್ಲ ಬರ್ಸ್ಕೋಬೇಕು ಅಂತ ಪ್ಲಾನ್ ಹಾಕಿದ್ಯಾ? ಇದೇನಪ್ಪ, ಎಲ್ಲ ಕಡೆ ಗಜ್ಜಿ ಜೊತೆನೇ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಏನು ಅಜ್ಜಿ ಕಂಡ್ರೆ ಅಷ್ಟೊಂದು ಇಷ್ಟನಾ? ಏಯ್, ಏನ್ ನೋಡ್ತಾ ನಿಂತ್ಕೊಂಡ್ಬಿಟ್ರಿ? ನಿಮ್ ದೊಡ್ಡಮ್ಮನ ಮಗಳು ಪಿತೂರಿ ಏನು ಅಂತ ಅರ್ಥ ಆಯ್ತು ತಾನೇ? ಹೇಳಿ ಅವ್ರಿಗೆ, ನಾವು ಮಾಡಿ ಮೇಲೆ ಹೋಗಲ್ಲ ಅಂತ. ಏ, ನೀನು ಯಾರಿಗೆ ಬೇಕಾದರೂ ಹೇಳ್ಕೊ, ಏನು ಬೇಕಾದರೂ ಮಾಡ್ಕೊ, ಕೆಳಗಡೆ ರೂಮ್ನ ನಾವು ಬಿಟ್ಕೊಡೋದಿಲ್ಲ. ಇದರಲ್ಲಿ ದಬ್ಬಾಳಿಕೆ ಆಗಲಿ ಪಿತ್ತೂರಿ ಆಗಲಿ ಯಾವುದೂ ಇಲ್ಲ. ನಮಗೆ ಕಷ್ಟ ಆಗುತ್ತೆ ಅಂತ ಕೆಳಗಡೆ ಇದ್ದೀವಿ ಅಷ್ಟೇ. ನೀನು ಹುನ್ನಾರ ಎಲ್ಲ ನನಗೆ ಗೊತ್ತಿಲ್ವಾ? ನಿಮ್ಮ ನೆಪ ಎಲ್ಲ ಬೇಕಾಗಿಲ್ಲ ನಮಗೆ. ಜಗಳ ಆಡ್ತಿದ್ದಾರೆ. ಲಡ್ಡು ಅಮ್ಮ ದೊಡ್ಡಮ್ಮ ಒಂದಿನ ಜಗಳ ಆಡಿಲ್ವಲ್ಲ. ಅತ್ತಿಗೆ ನೋಡಿದ್ರಾ ಅಮ್ಮ ದೊಡ್ಡಮ್ಮನ ಯುದ್ಧನ? ದಿನ ಇದ್ದಿದ್ದೆ. ನಡೀರಿ ನಮ್ಮ ರೂಮ್ಗೆ ಹೋಗೋಣ. ಓಹೋ, ಹಂಗಾರೆ ಇದು ದಿನ ನಡೆಯತ್ತಾ? ಪ್ರೇಯರು ಎಕ್ಸರ್ಸೈಸ್ ಮಾಡಬೇಕು ಅಂತ ತಾತ ಡೈಲಿ ಹೇಳ್ತಾ ಇದ್ರು. ಹಂಗಾರೆ ದಿನ ಜಗಳನೂ ಮಾಡ್ತಾರ? ಅಯ್ಯೋ, ಯಾಕೆ ಜಗಳ ರೀ? ನೀವಾದರೂ ಹೇಳ್ಬಾರ್ದು ಅವ್ರಿಗೆ? ನೋಡು, ಯಾರು ಹೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ನೀನು ಈ ಮನೆಗೆ ಹೊಸಬಳು, ಇದರಲ್ಲೆಲ್ಲ ತಲೆ ಹಾಕಕ್ಕೆ ಹೋಗ್ಬೇಡ. ನಡಿ, ಲಗೇಜ್ ಎತ್ಕೋ, ರೂಮ್ಗೆ ಹೋಗೋಣ. ಏಯ್, ನೀನು ನಿನ್ನ ಮಗಳು ಇಲ್ಲಿ ದರ್ಬಾರ್ ಮಾಡಿದ್ರೆ ಕೇಳಕ್ಕೆ ಯಾರೂ ಇಲ್ಲ ಅನ್ಕೊಂಡಿದ್ಯಾ? ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಹೋಗ್ಲಿ ಬಿಡು ಭಾಮ, ಯಾಕೆ ಸುಮ್ಮನೆ ಜಗಳ ಕಾಯ್ತೀಯ? ನೋಡು, ಮೇಲೋ ಕೆಳಗೋ ಎಲ್ಲಿದ್ರೇನಂತೆ, ಒಂದೇ ಮನೇಲಿ ಇರ್ತೀವಲ್ಲ. ನೀವೊಬ್ರು ಬಾಕಿ ಇದ್ರಿ ನನ್ಗೆ ಹೇಳಕ್ಕೆ. ರೀ, ನಾವು ಇವಳ ಮಾತು ಕೇಳ್ಕೊಂಡು ಬಿದ್ದಿರಕ್ಕೆ ನಾವೇನು ಈ ಮನೆ ಆಳ? ಇವಳಿಗೆ ಈ ಮನೇಲಿ ಎಷ್ಟು ಹಾಕಿದ್ಯೋ ನಮಗೂ ಅಷ್ಟೇ ಹಾಕಿದೆ. ಮಕ್ಕಳು ಬೇಕಾದ್ರೆ ಮೇಲಿರಲಿ, ನಾನು ನೀವು ಕೆಳಗಡೆನೇ ಇರೋಣ. ಬ್ಯಾಗ್ ತಗೊಂಡು ಬನ್ರಿ ನನ್ನಿಂದ. ಚಿಕ್ಕಮ್ಮ ಎಲ್ಲ ಹೊರಟ್ರಿ? ಒಂದು ನಿಮಿಷ ನೋಡಿ, ನಾನು ಈ ಮನೆಯಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ವ್ಯವಸ್ಥೆ ಮಾಡಿದ್ದೀನೋ ಅವ್ರುಗಳು ಅಲ್ಲಲ್ಲೇ ಇರಬೇಕು. ನಿಮಗೆ ಮಹಡಿ, ಐ ಮೀನ್ ಎತ್ತರದ ಸ್ಥಾನ ಕೊಟ್ಟಿದ್ದೀನಿ. ಅಲ್ಲಿಂದ ಕೆಳಗಿಳಿಬೇಕು ಅಂತ ಯಾಕೆ ಒದ್ದಾಡ್ತಿದ್ದೀರೋ? ಏನು ನಿನ್ನ ಮಾತಿನ ಅರ್ಥ? ನೋಡು, ಈಗ ತಾನೇ ಈ ಮನೆಗೆ ಹೊಸ ಸೊಸೆ ಬಂದಿದ್ದಾಳೆ. ಅವಳಿಗೆ ತನ್ನ ಅತ್ತೆ ಯೋಗ್ಯತೆ ಏನು ಅನ್ನೋದೇ ಗೊತ್ತಿಲ್ಲ. ನಿಮ್ಮ ಕಲ್ಯಾಣ ಗುಣಗಳು ಅವಳಿಗೆ ಗೊತ್ತಾದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ನೀವು ಅಜ್ಜಿ ಆಸ್ತಿನ ಹೊಡೆಯೋದಕ್ಕೆ ಪಿತೂರಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಹೇಗಿರುತ್ತೆ? ಆಮೇಲೆ ಅಜ್ಜಿ ಒಡವೆ ಕದಿಯೋಕ್ಕೋಗಿ ಸಿಕ್ಬಿದ್ರಲ್ಲ, ಆ ವಿಷಯ ನಿಮ್ಮ ಸೊಸೆಗೆ ಗೊತ್ತಾದರೆ ಅತ್ತೆ ಮೇಲಿನ ಗೌರವ ಇನ್ನೂ ಹೆಚ್ಚಾಗುತ್ತೋ ಏನೋ. ನಮ್ಮತ್ತೆ ಎಷ್ಟು ಒಳ್ಳೆಯವರು ಅಂತ ಪಾದ ಪೂಜೆ ಮಾಡಿದ್ರೂ ಮಾಡ್ಬೋದು. ಅಯ್ಯೋ, ಇವ್ರ ಅಜ್ಜಿ ಒಡವೆ ಕದ್ದಿದ್ರ? ಅರ್ಥ ಆಯ್ತಾ? ನಾನೇನಾದರೂ ಬಾಯಿ ಬಿಟ್ಟರೆ ನಿಮ್ಮ ಗತಿ ಹರೋಹರ. ಈಗ ಡಿಸೈಡ್ ಮಾಡ್ಕೊಳ್ಳಿ, ಕೆಳಗಿರ್ತೀರಾ ಮೇಲಿರ್ತೀರಾ ಅಂತ.
ಇವನ್ನ ಹೆದರ್ಸೋರು ಯಾರು ಅಲ್ವಾ?